ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ವಿಷಯದಲ್ಲಿ ಸೇತುಬಂಧದಲ್ಲಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ 7th ನಾನು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, SS ಮತ್ತು ಸೈನ್ಸ್ ಹಾಕಿದ್ದೆ. ಸೊ ಇವಾಗ ಮ್ಯಾಥ್ಸ್ ಇದೆ. ಸೊ ಪ್ರೀ ಟೆಸ್ಟ್ ಆದ ನಂತರ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳು ಕೂಡ ಲೈನ್ ಅಪ್ ಮಾಡ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳ ಬಗ್ಗೆ ಪಡಿಬೋದು ಅಂತ ಹೇಳ್ತಾ, ಸೊ ಗಣಿತದಲ್ಲಿರ್ತಕ್ಕಂಥ FLN ಮತ್ತು ಅಪೇಕ್ಷಿತ ಕಲಿಕಾಫಲಗಳ ಪಟ್ಟಿ ಸೊ ಟೋಟಲಿ 10 ಇದ್ದಾವೆ. 4 ಅಂಕಿಯ ಸಂಖ್ಯೆಯನ್ನು ಓದ್ತಾರೆ, ಬರೀತಾರೆ ಮತ್ತು ಅರ್ಥೈಸಿಕೊಳ್ತಾರೆ. ಕನಿಷ್ಠ 4 ಅಂಕಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಾಡ್ತಾರೆ. ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸ್ತಾರೆ. ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಯನ್ನು ಅನ್ವಯಿಸಿಕೊಳ್ತಾರೆ. ವಿವಿಧ ಸಂಖ್ಯೆಗಳು ಮತ್ತು ಚಿತ್ರಗಳ ವಿನ್ಯಾಸವನ್ನು ಗುರುತಿಸ್ತಾರೆ ಮತ್ತು ಅವುಗಳ ಜೋಡಣೆಗೆ ನಿಯಮವನ್ನು ರೂಪಿಸ್ತಾರೆ. ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳನ್ನು ಗುರುತಿಸಿ, ಸಂಘಟಿಸಿ, ಹೋಲಿಸ್ತಾರೆ ಮತ್ತು ಸಂಕಲನ, ವ್ಯವಕಲನ ಕ್ರಿಯೆಗಳನ್ನು ಮಾಡ್ತಾರೆ. ಕೋನ ಮಾಪಕ ಬಳಸಿ ಕೋನಗಳನ್ನು ನಿಖರವಾಗಿ ಅಳಿತಾರೆ, ಹೆಸರಿಸ್ತಾರೆ ಮತ್ತು ರಚನೆ ಮಾಡ್ತಾರೆ ಹಾಗೂ ನೀಡಿದ ತ್ರಿಜ್ಯಕ್ಕೆ ವೃತ್ತಗಳನ್ನು ರಚಿಸ್ತಾರೆ. 8 ಸಮಾನ ಭಿನ್ನ ರಾಶಿಗಳನ್ನು ಗುರುತಿಸಿ ಅವುಗಳನ್ನು ಸರಳ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ ಮತ್ತು ನೈಜ ಜೀವನದ ಸಂದರ್ಭಗಳಲ್ಲಿ ಸಂಕಲನ, ವ್ಯವಕಲನವನ್ನು ಮಾಡ್ತಾರೆ. 9 ಒಂದೇ ವಿಸ್ತೀರ್ಣ ಹೊಂದಿರುವ ಆಕಾರಗಳು ಬೇರೆ ಬೇರೆ ಸುತ್ತಳತೆಗಳನ್ನು ಹೊಂದಿರಬಹುದು ಮತ್ತು ಪ್ರತಿಯಾಗಿ ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ. ತ್ರಿಕೋನ ಮತ್ತು ವೃತ್ತದಂಥ ಚಿತ್ರಗಳ ಸಮಮಿತಿ ಅಕ್ಷಗಳ ಸಂಖ್ಯೆ, ವಿಧಗಳು ಮತ್ತು ಭ್ರಮಣ ಸಮಿತಿಯ ಕ್ರಮವನ್ನು ನಿರ್ಧರಿಸ್ತಾರೆ ಅಂತ ಇದೆ. ಇಲ್ಲಿ ಅಪೇಕ್ಷಿತ ಕಲಿಕಾಫಲವಾರು ಪ್ರಶ್ನೆಗಳ ಸಂಖ್ಯೆ ಹಾಕಿದ್ದೀವಿ. ಪ್ರತಿ ಕಲಿಕಾಫಲಕ್ಕೆ ಒಂದೊಂದು ಪ್ರಶ್ನೆ ಇರ್ತದೆ. ಸೊ ಟೋಟಲಿ DSCRT ಅವರು ನಿರ್ಧಾರ ಮಾಡಿರ್ತಕ್ಕಂಥದ್ದು 10 ಪ್ರಶ್ನೆಗಳನ್ನು ಮಾಡಿದ್ದೀವಿ. ಸೊ ಡೈರೆಕ್ಟ್ ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಬರುವ ಸೇತುಬಂಧ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಎಸ್ 2026-27 ಮಾದರಿ ಉತ್ತರಗಳು. ಪ್ರಶ್ನೆ 1, ಕೆಳಗಿನ ಅಂಕಿಗಳನ್ನು ಬಳಸಿ 4 ಅಂಕಿ ದೊಡ್ಡ ಸಂಖ್ಯೆ ಬರೆದು ಪದಗಳಲ್ಲಿ ಬರೆಯಿರಿ ಅಂತ ಕೇಳಿದರು. ಅಂಕಿ 9, 1, 3, 8. ಸೊ ದ ರೈಟ್ ಆನ್ಸರ್ ಈಸ್ 9831. ಸೊ ಪದಗಳಲ್ಲಿ ಬರೀಬೇಕು. 9831 ಅಂತ ಬರೆದ್ರೆ ಉತ್ತರ ಸರಿ ಬರ್ತದೆ. ಎರಡನೇದು, ಕೆಳಗಿನ ಲೆಕ್ಕಗಳಿಗೆ ಪರಿಹಾರವನ್ನು ಕಂಡುಹಿಡಬೇಕು. 8945ರಲ್ಲಿ 7856 ಕೂಡಿಸಿದಾಗ ಬರೋ ಉತ್ತರ 16801. 8652ರಲ್ಲಿ 5645 ವ್ಯವಕಲನ ಮಾಡಿದಾಗ ಬರ್ತಕ್ಕಂಥ ವ್ಯತ್ಯಾಸ 3007. 4563 3ರಿಂದ ಗುಣಿಸಿದಾಗ ಬರೋ ಉತ್ತರ 13689. 7563 5ರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು 1512.6. ಪ್ರಶ್ನೆ 3, ಮಲ್ಲಪ್ಪನು ತನಗೆ ಒಂದು ಸ್ಕೂಟರ್ ಮತ್ತು ತನ್ನ ಮಗನಿಗೆ ಒಂದು ಮೋಟಾರ್ ಸೈಕಲ್ ಕೊಂಡ. ಸ್ಕೂಟರ್ ಬೆಲೆ 34,221 ರೂಪಾಯಿ. ಓಕೆ, ಮೋಟಾರ್ ಸೈಕಲ್ ಬೆಲೆ 35,678 ರೂಪಾಯಿ. ಮಲ್ಲಪ್ಪ ಇವುಗಳನ್ನು ಕೊಂಡುಕೊಳ್ಳಲು ನೀಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 69,899 ರೂಪಾಯಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಒಂದು ಕಾರ್ಯಕ್ರಮ ಬೆಳಿಗ್ಗೆ 10:30ಕ್ಕೆ ಆರಂಭವಾಗಿ ಮಧ್ಯಾಹ್ನ 12:15ಕ್ಕೆ ಮುಗೀತು. ಹಾಗಾದರೆ ಆ ಕಾರ್ಯಕ್ರಮ ಎಷ್ಟು ಸಮಯ ನಡೀತು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ 1 ಗಂಟೆ 45 ನಿಮಿಷ ಅಂತ ಬರೆದ್ರೆ ಸಾಕು. ಪ್ರಶ್ನೆ 5, 1, 3, 6, 10, 15 ಈ ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಏಕೆಂದರೆ 1, 3, 6, 10, 15 ಈ ಸಂಖ್ಯೆಗಳನ್ನು ಚುಕ್ಕೆಗಳ ರೂಪದಲ್ಲಿ ಜೋಡಿಸಿದಾಗ ಅದು ತ್ರಿಕೋನಾಕಾರದ ಆಕಾರವನ್ನು ಉಂಟು ಮಾಡ್ತದೆ. ಸೊ ಅದಕ್ಕಾಗಿಯೇ ನಾವೇನಂತೀವಿ, ತ್ರಿಕೋನೀಯ ಸಂಖ್ಯೆಗಳು ಅಂತಲೇ ಕರೆಯೋದು. ಪ್ರಶ್ನೆ 6, +4 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಒಂದು ಸಂಖ್ಯಾ ರೇಖೆಯನ್ನು ತೆಗೆದು +4 ನೀವೇನು ಮಾಡಬೇಕಿತ್ತು, ಗುರುತಿಸಬೇಕು. ಪ್ರಶ್ನೆ 7, ಕೋನಮಾಪಕದ ಸಹಾಯದಿಂದ 60 ಡಿಗ್ರಿ ಕೋನವನ್ನು ರಚಿಸಿ ಆ ಕೋನದ ಪ್ರಕಾರವನ್ನು ತಿಳಿಸಿ. ಸೊ ಈ ತನ್ನಾಗಿರ್ತಕ್ಕಂಥ ಒಂದು B ಅಂತಕ್ಕಂಥಲ್ಲಿ 60 ಡಿಗ್ರಿ ಆಗದ AC ಕಿರಣ ಇದೆ. ಸೊ ABC 60 ಡಿಗ್ರಿ. ಸೊ 60 ಡಿಗ್ರಿ ಅಂದರೆ ಅದು ಲಘು ಕೋನ ಅಂತ ಬರೀಬೇಕು. ಪ್ರಶ್ನೆ 8, 3/4 ಮತ್ತು 9/12 ಸಮಾನ ಭಿನ್ನ ರಾಶಿಗಳೇ ತಿಳಿಸಿ ಅಂತ ಕೇಳಿದ್ದಾರೆ. ಹೌದು, ಏಕೆಂದರೆ 3 × 3 3 4 ಇದೆಲ್ಲ, ಅದಕ್ಕೆ 2ಕ್ಕೂ ಕೂಡ 3ರಿಂದ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಉತ್ತರ 9/12. ಸೊ ಹೀಗಾಗಿ ಇದು ಸಮಾನ ಭಿನ್ನ ರಾಶಿ ಅಂತ ಬರ್ತದೆ. ಪ್ರಶ್ನೆ 9, ಒಂದು ಚೌಕದ ಬದಿಯ ಉದ್ದ 8 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಚೌಕದ ಸುತ್ತಳತೆ ಕಂಡುಹಿಡಬೇಕಾದ್ರೆ 4 ಇಂಟು ಬದಿಯ ಉದ್ದ. ಸೊ 4 × 8 ಅಂದರೆ 32 ಸೆಂಟಿಮೀಟರ್ ಅಂತ ಉತ್ತರವನ್ನು ಕೊಡಬೇಕು. ಪ್ರಶ್ನೆ 10, ಕೆಳಗಿನ ತ್ರಿಕೋನದ ವಿವಿಧ ಪ್ರಕಾರಗಳಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸಮಬಾಹು ತ್ರಿಕೋನದಲ್ಲಿರೋದು 3,
ಸಮದ್ವಿಬಾಹುದಲ್ಲಿರೋದು 2, ವಿಷಮ ಬಾಹು ತ್ರಿಕೋನದಲ್ಲಿರೋದು 0. ಇಷ್ಟು ಏನಾಗಿತ್ತು ಅಂತಂದರೆ 7th ಮ್ಯಾಥ್ಸ್ನ ಪ್ರೀ ಟೆಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು.